ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ತೆಲುಗು ನಟ ಅಲ್ಲು ಅರ್ಜುನ್ ಹೈದರಾಬಾದ್ನ ಚಂಚಲ್ಗೂಡ ಸೆಂಟ್ರಲ್ ಜೈಲಿನಿಂದ ಮಧ್ಯಂತರ ಬೇಲ್ ಮೇಲೆ ಇವತ್ತು ರಿಲೀಸ್ ಆಗಿದ್ದಾರೆ. ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತವಾಗಿ ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿದ್ದು ಮಗ ಕೋಮಾದಲ್ಲಿದ್ದಾನೆ. ಪ್ರಕರಣದಲ್ಲಿ A11 ಆಗಿರುವ ಅಂದರೆ 11ನೇ ಆರೋಪಿಯಾಗಿರುವ ಅಲ್ಲು ಅರ್ಜುನ್ 12 ಗಂಟೆಗಳನ್ನು ಜೈಲಿನಲ್ಲಿ ಕಳೆದು ಬೆಳಗ್ಗೆ ರಿಲೀಸ್ ಆದರು. ಜುಬ್ಲಿ ಹಿಲ್ಸ್ನ ನಿವಾಸಕ್ಕೆ ಬಂದ ಅಲ್ಲು ಅರ್ಜುನ್ಗೆ ಕುಂಬಳಕಾಯಿ ದೃಷ್ಟಿ ತೆಗೆಯಲಾಯಿತು. ಪತಿಯನ್ನು ಅಪ್ಪಿಕೊಂಡ ಪತ್ನಿ ಭಾವುಕರಾದರು. ಬಳಿಕ ಮಾತನಾಡಿದ ಅಲ್ಲು ಅರ್ಜುನ್, ಬಂಧನದ ಬಗ್ಗೆ ಹೆಚ್ಚೇನು ಮಾತಾಡಲ್ಲ, ಆದರೆ ನಾನು ಕಾನೂನು ಪಾಲಿಸುವ ವ್ಯಕ್ತಿ, ಕಾನೂನನ್ನು ಗೌರವಿಸ್ತೀನಿ, ತನಿಖೆಗೆ ಸಹಕರಿಸ್ತೀನಿ, ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸ್ತೀನಿ, ಅದೊಂದು ಅತ್ಯಂತ ದುರದೃಷ್ಟ, ನಾನು ಕ್ಷಮೆ ಯಾಚಿಸ್ತೀನಿ, ಈ ದುರ್ಘಟನೆ ಸಂಪೂರ್ಣವಾಗಿ ಆಕಸ್ಮಿಕ ಅಂತ ಹೇಳಿದ್ದಾರೆ. ಅಲ್ಲು ಅರ್ಜುನ್ ನಿವಾಸಕ್ಕೆ ಟಾಲಿವುಡ್ನ ತಾರಾದಂಡೆ ಭೇಟಿ ನೀಡಿ ಧೈರ್ಯ ತುಂಬಿತು. ಇನ್ನು ಘಟನೆ ಬಗ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿಕೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ರಾಷ್ಟ್ರೀಯ ವಾಹಿನಿಯೊಂದರ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ರೇವಂತ್ ರೆಡ್ಡಿ, ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು, ನಟನ ಬಗ್ಗೆ ಅಲ್ಲ ಸಂತ್ರಸ್ತೆ ಬಗ್ಗೆ ಮಾತಾಡಿ. ಅಲ್ಲು ಅರ್ಜುನ್ ಏನು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ಹೋರಾಡಿದಾರಾ? ಸಿನಿಮಾ ತಾರೆಯರು ಹಣ ಸಂಪಾದನೆಗೆ ಇದ್ದಾರೆ, ಅವರದ್ದು ಪಕ್ಕಾ ಬಿಸ್ನೆಸ್. ಥಿಯೇಟರ್ಗೆ ಹೋದ ನಟ ಸುಮ್ಮನೆ ಸಿನಿಮಾ ನೋಡಿ ಹೊರಬಂದಿಲ್ಲ, ಕಾರ್ನ ಸನ್ರೂಫ್ನಲ್ಲಿ ನಿಂತು ಫ್ಯಾನ್ಸ್ಗಳನ್ನು ಹುರಿದುಂಬಿಸಿದ್ದಾರೆ. ಪರಿಸ್ಥಿತಿ ಕಂಟ್ರೋಲ್ ತಪ್ಪಿ ಘಟನೆ ಸಂಭವಿಸಿದೆ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ತೆಲಂಗಾಣ ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡಲಾಗಿದೆ ಎಂಬ ಆರೋಪಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದು, ಕಾನೂನಿನ ಪ್ರಕಾರ ಎಲ್ಲರೂ ಒಂದೇ ಅಂತ ಹೇಳಿದ್ದಾರೆ. The law, and I will cooperate with them, and I'll do the needful. I would like to give my condolences once again to the family. It is very, very unfortunate that we went to watch a film and there was an accident. That is totally unintentional. Fortunate accident. There's been a loss of a person, and I will be there for the family to support them in whatever possible way. I will be there for the family to support them. I'd like to thank everybody from all over, for all the industries, all the people, all the states. Thank you so much for all the love. ಕಾನೂನು ಎಲ್ರಿಗೂ ಒಂದಿರಬೇಕು, ಯಾರು ಮೇಲೆ ಯಾರು ಕೆಳಗಡೆ ಅಂತ ಇರಬಾರ್ದು. ಮತ್ತು ಅಲ್ಲಿ ಯಾವ ಆಧಾರದ ಮೇಲೆ ತೆಲಂಗಾಣದಲ್ಲಿ ಮಾಡಿದರೆ ನನಗೆ ಗೊತ್ತಿಲ್ಲ. ಯಾರ್ದೋ ಒಂದು ಕಂಪ್ಲೇಂಟ್ ಮೇಲೆ ಪೊಲೀಸರು ಕ್ರಮ ತಗೊಂಡಿದ್ದಾರೆ, ಅದರ ಪ್ರಕಾರ ಅವ್ರಿಗೆ ಬೇಲು ಕೂಡ ಸಿಕ್ಕಿದೆ, ಅವರು ಹೊರಗೆ ಬಂದಿದ್ದಾರೆ. ರೇವಂತ್ ರೆಡ್ಡಿ ಅವರ ಮಾತನ್ನು ನಾನು ಒಪ್ತೀನಿ. ಯಾಕೆ ಅಂತಂದರೆ ನೀವು ಬರೀ ಅಲ್ಲು ಅರ್ಜುನ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ, ಪಾಪ ಮೃತಪಟ್ಟ ಆ ಮಹಿಳೆ ಬಗ್ಗೆ ಯಾರೂ ಮಾತಾಡ್ತಿಲ್ಲ, ಕೋಮಾದಲ್ಲಿರೋ ಮಗನ ಬಗ್ಗೆ ಮಾತನಾಡ್ತಾ ಇಲ್ಲ. ರಿಯಲಿ ಟ್ರೂ, ಅದು ಮಾತಾಡಬೇಕು. ಈಗಾಗಲೇ ಅಲ್ಲು ಅರ್ಜುನ್ ಆಕೆಯ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಸಿನಿಮಾ ಪ್ರೊಡ್ಯೂಸರ್ ಕೂಡ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಫೈನ್. ಆದರೆ ನೀವು ಅಲ್ಲು ಅರ್ಜುನ್ ಬಗ್ಗೆ ಆಡಿದಂತಹ ಮಾತು ಏನೀತ ಪಾಕಿಸ್ತಾನ ಮತ್ತು ಭಾರತ ಬಾರ್ಡರ್ಗೆ ಹೋಗ್ಬಿಟ್ಟು ಯುದ್ಧ ಮಾಡಿದ್ದೀರಾ ಅಂತಂದರೆ ಯಾಕೆ ಆ ಥರ ರಿಯಾಕ್ಟ್ ಮಾಡ್ತೀರಾ? ಕಾನೂನು ಎಲ್ರಿಗೂ ಒಂದೇ, ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟಿದ್ದರೆ ಮುಗ್ದೋಗ್ತಾ ಇತ್ತು. ನೋಡಿ, ಕೆಲವರೆಲ್ಲ ಆರೋಪ ಮಾಡೋ ರೀತಿ ಈ ಪ್ರಕರಣ ಕಂಪ್ಲೀಟಾಗಿ ರಾಜಕೀಯ ದ್ವೇಷಕ್ಕೆ ಕಾರಣವಾಗಿದೆ ಅಂತ. ಏನು ತಪ್ಪು ಮಾಡಿದ್ದಾರೆ ಅಲ್ಲು ಅರ್ಜುನ್? ಒಂದು ಪ್ರಶ್ನೆ ಮಾಡ್ತಾರೆ ತುಂಬ ಜನ. ಏನು ತಪ್ಪು ಮಾಡಿದ್ದಾರೆ? ಅವರು ಫ್ಯಾನ್ಸನ್ನು ನೋಡೋಕ್ಕೆ ಹೋಗಿದ್ದೇ ತಪ್ಪ? ಕಾಲು ತುಳಿತ ಆಗುತ್ತೆ ಅಂತ ಅವ್ರು ಕನಸು ಬಿದ್ದಿತ್ತ? ಇವರೇನಾದರೂ ಮಾಡಿದ್ರ? ಏನೂ ಇಲ್ವಲ್ಲ. ಅವ್ರು ಹೋದಾಗ ಕ್ರೌಡ್ ಜಾಸ್ತಿ ಆಯಿತು, ಕಾಲು ತುಳಿತ ಆಯಿತು. ಅದಕ್ಕೆ ನಿನ್ನೆ ಮನೆಗೆ ನುಗ್ಗಿ, ಬೆಡ್ರೂಮಿಗೆ ನುಗ್ಗಿ, ಕಾಫಿ ಕುಡಿಯೋಕ್ಕೂ ಬಿಡ್ದೇನೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿದ್ದು ಯಾಕೆ? ಇದು ದ್ವೇಷದ ಪರಮಾವಧಿ ಅಂತಂದ್ಬಿಟ್ಟು ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅಲ್ಲು ಅರ್ಜುನ್ ಅವರೇ ಇದನ್ನು ತುಂಬ ಗಂಭೀರವಾಗಿ ತಗೊಂಡಿದ್ದಾರೆ. ಕಾನೂನು ಪರಿಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಇಷ್ಟಕ್ಕೂ ಈಗ ಸಿಕ್ಕಿರ್ತಕ್ಕಂಥದ್ದು ಮಧ್ಯಂತರ ಜಾಮೀನು. ಮುಂದೆ ಕೋರ್ಟು ಏನು ಹೇಳುತ್ತೆ, ಏನು ಅಭಿಪ್ರಾಯ ಪಡುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡೋಣ. ಈ ನಡುವೆ ಅಲ್ಲು ಅರ್ಜುನ್ಗೆ UI ಚಿತ್ರತಂಡ ಧೈರ್ಯ ತುಂಬಿದೆ. ಇದೇ 20ಕ್ಕೆ ರಿಲೀಸ್ ಆಗ್ತಾ ಇರ್ತಕ್ಕಂಥ UI ಚಿತ್ರದ ಪ್ರಮೋಷನ್ಗಾಗಿ ಉಪೇಂದ್ರ ಮತ್ತು ನಿರ್ಮಾಪಕ ಲಹರಿವೇಲು ಅವರು ಹೈದರಾಬಾದ್ನಲ್ಲಿದ್ದಾರೆ. ಇದೇ ಹೊತ್ತಲ್ಲಿ ಅಲ್ಲು ಅರ್ಜುನ್ ಬಿಡುಗಡೆ ಸುದ್ದಿ ಕೇಳಿ ಅವರ ಮನೆಗೆ ಇಬ್ಬರು ಭೇಟಿ ನೀಡಿದ್ದಾರೆ. ಅಂದಹಾಗೆ ಸನ್ ಆಫ್ ಸತ್ಯಮೂರ್ತಿ ಅನ್ನೋ ಚಿತ್ರದಲ್ಲಿ ಉಪೇಂದ್ರ ಮತ್ತು ಅಲ್ಲು ಅರ್ಜುನ್ ಜೊತೆಯಾಗಿ ನಟಿಸಿದ್ದಾರೆ. ಈ ಮಧ್ಯೆ ಅಲ್ಲು ಅರ್ಜುನ್ ಬಂಧನ ಖಂಡಿಸಿರುವ ಕಿಚ್ಚ ಸುದೀಪ್, ಯಾವ ಸ್ಟಾರ್ ಕೂಡ ಫ್ಯಾನ್ಸ್ಗೆ ಹೀಗೆ ಮಾಡಿ ಅಂತ ಹೇಳಲ್ಲ, ಅಭಿಮಾನಿಗಳು ಏನೇ ಮಾಡಿದ್ರು ಅವರ ಪ್ರೀತಿ. ನನ್ನ ಸಿನಿಮಾ ರಿಲೀಸ್ ವೇಳೆ ಕೂಡ ಕಟೌಟ್ನಿಂದ ಬಿದ್ದು ದುರಂತ ಆಗೋಗಿತ್ತು. ಇದೆಲ್ಲವೂ ಕೈಮೀರಿ ನಡೆಯುವಂತಹ ಸಂದರ್ಭಗಳು, ಇದರಲ್ಲಿ ಯಾರ ತಪ್ಪು ಇಲ್ಲ. ಸಂದರ್ಭ ರಾಂಗ್, ನಾವು ಫ್ಯಾನ್ಸ್ಗೆ ಹುಷಾರಾಗಿರಿ ಅಂತ ಹೇಳ್ತೀವಿ ಅಂತ ಸುದೀಪ್ ಅವರು ಹೇಳಿದ್ದಾರೆ. ಯಾವುದು ಬೇಕಂತ ನಡೆದಿರಲ್ಲ, ಫ್ಯಾನ್ಸಿಗೆ ಏನು ಹೇಳೋಕ್ಕಾಗಲ್ಲ. ಫ್ಯಾನ್ಸಿಗೆ ಹೋಗಿ ತುಳಿಬೇಡಿ ಅಂತ ಹೇಳಲ್ಲ, ಅವ್ರೇನು ಬೇಕಂತ ತುಳಿದಿರಲ್ಲ. ಅವ್ರಿಗೆ ಹಂಗೆ ಬೀಳ್ಬೇಡಿ ಅಂತ ಹೇಳಲ್ಲ, ಅವ್ರು ಬೇಕಂತ ಮಾಡಿರಲ್ಲ. ಈಗ ನಮ್ಮ ಕಡೆನೂ ಒಂದು ಸತಿ ಯಾವುದೋ ಒಂದು ಕಟೌಟಿಗೇನೋ ಹಾರಕ್ಕೆ ಹೋಗಿ ಯಾವುದೋ ನಂದೇ ಒಂದು ಸಿನಿಮಾದಲ್ಲಿ ಒಬ್ಬರು ಬಿದ್ದೋಗಿದ್ರು, ತೀರೋದ್ರು. ಇದು ಯಾರು ಮಾಡಿ ಅಂತಲೂ ಹೇಳಿರಲ್ಲ. ಏನದು ಅವರವರ ಪ್ರೀತಿಗಳು. ದೀಸ್ ಆರ್ ಆಲ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್. ಕೈ ಮೀರಿ ನಡೆಯುವಂಥ ಕೆಲವು ಸಂದರ್ಭಗಳು. ಇದು ಟೋಟಲಿ ಟ್ರೂ ಅದು. ಯಾಕೆ ಅಂತಂದರೆ ನಿಮಗೆ ಇವಾಗ ಒಂದು ಟ್ರೈನ್ ಬಂದು ಸ್ಟೇಷನ್ನಲ್ಲಿ ನಿಲ್ಲುತ್ತೆ, ನಾನು ಮೊದಲು ಹತ್ತಬೇಕು, ನಾನು ಸೀಟ್ ಹಿಡಿಬೇಕು ಅಂತ ಜನ ನುಗ್ತಾರೆ.
ತುಂಬ ಕಡೆ ನೀವು ನೋಡಿರ್ತೀರ, ಅಲ್ಲಿ ಯಾರೋ ಒಬ್ರು ಕೆಳಗೆ ಬಿದ್ದುಬಿಡ್ತಾರೆ, ಹತ್ತುವ ಧಾವಂತದಲ್ಲಿ ತುಳಿದು ಬಿಡ್ತಾರೆ. ಈಗ ಯಾರನ್ನು ತಪ್ಪು ಅಂತೀರಾ ಹೇಳಿ? ಈ ಪ್ರಕರಣದಲ್ಲಿ ಯಾರು ತಪ್ಪು? ಹೀಗೆ ಆಗುತ್ತೆ. ಬಟ್ ಅಭಿಮಾನಿಗಳ ಅಭಿಮಾನದ ಪರಾಕಾಷ್ಠೆ ಜಾಸ್ತಿ ಆದಾಗ ಇಂಥ ಘಟನೆಗಳು ನಡೆಯುತ್ತೆ. ಆದರೂ ಅನ್ಫಾರ್ಚುನೇಟ್, ಈ ರೀತಿ ಆಗಬಾರ್ದಾಗಿತ್ತು. ಅವ್ರ ಕುಟುಂಬಕ್ಕೆ ಆ ನೋವನ್ನು ದುಃಖವನ್ನು ಭರಿಸುವಂತಹ ಶಕ್ತಿ ಕೊಡಲಿ, ಆ ಫ್ಯಾಮಿಲಿ ಚೆನ್ನಾಗಿರಲಿ ಅಂತಲೇ ಎಲ್ಲರದು ಕೂಡ ಹಾರೈಕೆ. ಓಕೆ, ಮುಂದಿನ ಸುದ್ದಿಯನ್ನು ನೋಡೋಣ. ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರೋದಕ್ಕೆ ವಿಜೇಂದ್ರ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪ್ಪಾಡಿ ಪ್ರಧಾನಿ ಮೋದಿಗೆ ಬರೆದಿರೋ ಪತ್ರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಎಬ್ಬಿಸಿದೆ. ಈ ಆರೋಪದ ಬಗ್ಗೆ ತಕ್ಷಣವೇ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಇದೀಗ ಒತ್ತಾಯ ಮಾಡಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದ ಕಾಲದಲ್ಲಿ ವಿಜಯೇಂದ್ರ ನಮ್ಮ ಮನೆಗೆ ಬಂದು ವಕ್ಫಾಸ್ತಿ ಕಬಳಿಕೆಯ ತನಿಖೆ ನಡೆಸಿ ನೀಡಿರುವ ವರದಿ ಬಗ್ಗೆ ಮೌನ ವಹಿಸುವಂತೆ ಕೇಳ್ಕೊಂಡಿದ್ರು. ಅಲ್ಲದೆ ಇದಕ್ಕೋಸ್ಕರ 150 ಕೋಟಿ ರೂಪಾಯಿಗಳ ಆಮಿಷ ಒಡ್ಡಿದ್ರು. ನಾನು ಅವರಿಗೆ ಗದರಿಸಿ ಮನೆಯಿಂದ ಓಡಿಸಿದ್ದೆ. ಅದರ ನಂತರ ಎಲ್ಲ ಘಟನೆಗಳನ್ನು ಉಲ್ಲೇಖಿಸಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೆ ಅಂತ ಅನ್ವರ್ ಮಾಣಿಪ್ಪಾಡಿ ಹೇಳ್ಕೊಂಡಿದ್ರಂತೆ. ಇದನ್ನು ಉಲ್ಲೇಖಿಸಿರುವ ಸಿಎಂ ಸಿದ್ದರಾಮಯ್ಯ ಈ ಆರೋಪದ ಬಗ್ಗೆ ಮೋದಿ ಮೌನವಾಗಿರೋದು ಸಂಶಯ ಮಾತ್ರವಲ್ಲ, ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ವಿಜೇಂದ್ರ ಆಸಕ್ತಿ ನೋಡಿದ್ರೆ ಅವರ ಕುಟುಂಬ ವರ್ಗ ನೇರವಾಗಿ ಶಾಮೀಲಾಗಿರುವಂತೆ ಕಾಣ್ತಾ ಇದೆ. ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಗರಿಷ್ಠ ಸಂಖ್ಯೆಯಲ್ಲಿ ನೋಟಿಸ್ ನೀಡಲಾಗಿದೆ. ಮಾಣಿಪ್ಪಾಡಿ ಬಾಯಿ ಮುಚ್ಚಿಸುವ ಷಡ್ಯಂತ್ರದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ವಕ್ಫಾಸ್ತಿ ಲೂಟಿಯಲ್ಲಿ ಬೇರೆ ಯಾರೆಲ್ಲ ಪಾಲುದಾರರಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ ಅಂತ ಮುಖ್ಯಮಂತ್ರಿಗಳು ಆಗ್ರಹಿಸಿದ್ದಾರೆ. ಇದಕ್ಕೆ ವಿಜಯೇಂದ್ರ ಎಕ್ಸ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಸಿಬಿಐ ಇಡಿ ತನಿಖೆಗಳಿಗೆ ಬೆಚ್ಚಿ ಬಿದ್ದಿರುವ ನೀವು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನು ಪ್ರಶ್ನಿಸಿ ಘಟಾನುಘಟಿ ಹಿರಿಯ ವಕೀಲರನ್ನು ದೆಹಲಿಯಿಂದ ಕರೆಸಿಕೊಂಡು ಕಾನೂನು ರಕ್ಷಣೆ ಪಡೆಯೋದಕ್ಕೆ ವ್ಯರ್ಥ ಪ್ರಯತ್ನ ಪಟ್ಟಿದ್ದೀರಿ. ಉಚ್ಚ ನ್ಯಾಯಾಲಯದ ತೀರ್ಪಿನಿಂದ ಮುಖಭಂಗಕ್ಕೀಡಾದ ನಿಮಗೆ ಇನ್ನೊಬ್ಬರ ಬಗ್ಗೆ ಸಿಬಿಐ ತನಿಖೆಗೆ ಆದೇಶಿಸಲು ಯಾವ ನೈತಿಕತೆ ಇದೆ ಅಂತ ಕೇಳಿದ್ದಾರೆ. ನೋಡಿ, ಒಂದು ವಿಚಾರ ಸ್ಪಷ್ಟ ಇಲ್ಲಿ ಏನಂದರೆ, ಅನ್ವರ್ ಮಾಣಿಪ್ಪಾಡಿ ಅವ್ರನ್ನ ಬಿಜೆಪಿ ಸರ್ಕಾರ ನೇಮಿಸಿದ್ದು ಯಾಕೆ ಅಂದರೆ, ವಕ್ಫಾಸ್ತಿ ಅಂತ ಏನಿದೆ, ಆಲ್ರೆಡಿ ವಕ್ಫಾಸ್ತಿ ಇದೆಯಲ್ಲ, ಅದನ್ನು ಕೆಲವು ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿಗಳು ನುಂಗಿ ನೀರು ಕುಡಿದಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿಬಂದಿತ್ತು. ವಕ್ಫಾಸ್ತಿಯನ್ನು ಪ್ರಭಾವಿಗಳು ತಗೊಂಡಿದ್ದಾರೆ ಅಂತ ಅದನ್ನು ತನಿಖೆ ಮಾಡೋದಕ್ಕೆ ಅನ್ವರ್ ಮಾಣಿಪ್ಪಾಡಿ ಅವರ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಅದರಲ್ಲಿ ಅವರು ಅವರ ವರದಿಯಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿ ಕಾಂಗ್ರೆಸ್ ನಾಯಕರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಹೌದು, ಇವರು ವಕ್ಫಾಸ್ತಿಯನ್ನು ಹೊಡೆದಿದ್ದಾರೆ ಅಂತ. ಇದರಲ್ಲಿ ವಿಜೇಂದ್ರಗೂ ಇದಕ್ಕೂ ಯಾವ ಸಂಬಂಧ ಅಂತ ನನಗೆ ಅರ್ಥ ಆಗ್ತಿಲ್ಲ. ವಿಜೇಂದ್ರ ಯಡಿಯೂರಪ್ಪ ಅವರು ವಕ್ಫಾಸ್ತಿ ಹೊಡೆಯೋಕ್ಕೆ ಹೆಂಗಾಗತ್ತೆ? ಬಟ್ ಅನ್ವರ್ ಮಾಣಿಪ್ಪಾಡಿ ಅವರೇನೋ ಹೇಳಿದಾರಂತೆ, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗೋ ಅಥವಾ ಯಾವುದೋ ವೆಬ್ ಅವ್ರಿಗೋ ಏನೋ ಹೇಳಿದ್ದಾರೆ ಅಂತ ಅಧಿಕೃತವಾಗಿ ಅವರು ಏನೋ ಅದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ನೋಡೋಣ, ನಾಳೆ ನಾಡಿದ್ರಲ್ಲಿ ಇದೆಲ್ಲ ಅವರು ಮೈನ್ ಸ್ಟ್ರೀಮಿಗೆ ಬರ್ಬೋದು, ಹೇಳ್ಬೋದು. ಆಗ ನೋಡೋಣ ಪ್ರಧಾನಿಯವ್ರಿಗೆ ನಿಜವಾಗ್ಲೂ ಪತ್ರ ಬರೆದಿದ್ದಾರಾ, ಬರೆದಿದ್ದರೆ ಯಾವಾಗ ಬರೆದಿದ್ದಾರೆ, ಒಂದು ವೇಳೆ ಆ ರೀತಿ ಬರೆದಿದ್ದರೆ ಯಾಕೆ ಕ್ರಮ ತಗೊಂಡಿಲ್ಲ, ಆಗ ಬೇಕಾದರೆ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿ ಅವರ ಮೌನ ಯಾಕೆ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಅದರ್ವೈಸ್ ಇದು ಯಾವ ರೀತಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಬೇಡಪ್ಪ, ಅದೂ ಬೇಡ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇದೆ, ನೀವೇ ಒಂದು ತನಿಖೆ ಮಾಡಿಸಿ. ಇದಕ್ಕೆ ಎಲ್ಲದಕ್ಕೂ ನೀವು ತನಿಖೆ ಮಾಡಿಸ್ತಾ ಇದ್ದೀರಲ್ಲ, ಬಿ ಜೆ ಪಿ ಕಾಲದ ಎಲ್ಲದಕ್ಕೂ ತನಿಖೆ ಮಾಡಿಸ್ತಾ ಇದ್ದೀರಲ್ಲ, ಇದಕ್ಕೂ ತನಿಖೆ ಮಾಡಿಸಿ. ಸಿ ಬಿ ಐ ಯಾಕೆ? ನಿಮಗೆ ಬೇಕಾಗಿರೋದಕ್ಕೆ ಸಿ ಬಿ ಐ ತನಿಖೆ ಬೇಕು, ಇನ್ನು ಕೆಲವಕ್ಕೆ ಸಿ ಬಿ ಐ ತನಿಖೆ ಬೇಡ, ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಿರಲ್ಲ, ಮಾಡಿಸಿ. ತನಿಖೆ ನೀವೇ ಮಾಡಿಸಿ, ಸತ್ಯ ಏನು ಅಂತ ಗೊತ್ತಾಗುತ್ತೆ. ಇನ್ನು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಅಕ್ರಮ ಪ್ರಕರಣದಲ್ಲಿ ಮೊದಲ FIR ದಾಖಲಾಗಿದೆ. ಓರ್ವ ಡಾಕ್ಟರ್, 2 ಸರ್ಕಾರಿ ಅಧಿಕಾರಿಗಳು ಮತ್ತು ಉದ್ಯಮಿಗಳ ವಿರುದ್ಧ ಸರ್ಕಾರಿ ಅಧಿಕಾರಿಯೊಬ್ಬರು ದೂರು ದಾಖಲಿಸಿದ್ದು ವಿಧಾನಸೌಧ ಠಾಣೆಯಲ್ಲಿ FIR ದಾಖಲಾಗಿದೆ. ಆದರೆ ಯಾವುದೇ ರಾಜಕಾರಣಿಯ ಹೆಸರನ್ನು ಉಲ್ಲೇಖಿಸಿಲ್ಲ. ಸದ್ಯ FIR SITಗೆ ವರ್ಗಾವಣೆ ಮಾಡೋದಕ್ಕೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಜಸ್ಟಿಸ್ ಕುನ್ಹಾ ವರದಿ ಆಧಾರದ ಮೇಲೆ ಹಲವು ರೀತಿಯ ಕ್ರಮ ಆಗೋದು ಅನಿವಾರ್ಯ. ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ, ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ, ಕೋವಿಡ್ನಲ್ಲಿ ಆಕ್ಸಿಜನ್ ಇಲ್ಲದೆ ಜನ ಬೀದಿಯಲ್ಲಿ ಹೆಣವಾಗಿದ್ದಾರೆ. ನಾವು ಯಾರ ವಿರುದ್ಧವೂ ಸೇಡಿನ ರಾಜಕಾರಣ ಮಾಡ್ತಾ ಇಲ್ಲ. SIT ರಚನೆ ಬಗ್ಗೆ CM DCM ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಇಷ್ಟು ದಿನ ಏನು ಮಾಡ್ತಾ ಇದ್ರಿ? 4 ವರ್ಷಗಳ ಹಳೇದನ್ನು ಕೆದಕಿದ್ದಾರೆ. ಈಗ ಪರಿಸ್ಥಿತಿ ಸರಿ ಇರಲಿಲ್ಲ, ಕಾಂಗ್ರೆಸ್ ಸಿದ್ದರಾಮಯ್ಯ ಮನೆಯಿಂದ ಈಚೆ ಬಂದಿಲ್ಲ, ಈಗ ಕೇಸ್ ದಾಖಲಿಸಿದ್ದಾರೆ, ಇದರಲ್ಲಿ ದ್ವೇಷ ಅಲ್ಲದೆ ಬೇರೇನೂ ಇಲ್ಲ ಅಂತ ಅವ್ರದ್ದು ಮಾಮೂಲಿ ಆರೋಪ. ಅವಶ್ಯಕವಾಗಿ ಭಾಳ ದೊಡ್ಡ
ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಿರತಕ್ಕಂಥದ್ದು, ಕೆಲವು ಕಡೆ ಬೋಗಸ್ ಕಂಪನಿಗಳಿಗೆ ಆರ್ಡರ್ಗಳು ಕೊಟ್ಟಿರುವಂಥದ್ದು. ಅದರಿಂದ ಅದನ್ನ ಕಾನೂನಿನ ಪ್ರಕಾರ ಏನು ಕ್ರಮಗಳು ತಗೊಳ್ಬೇಕು ಅದು ತಗೊಳ್ಳೇಬೇಕಾಗ್ತದೆ. SIT ರಚನೆ ಮಾಡಬೇಕು ಅಂತ ಇದೆ, ಅದು ನಮ್ಮ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ ಹಿಂದೆ. ಈಗ ಈ FIR ಗಳು ರಿಜಿಸ್ಟರ್ ಆಗ್ತದೆ, ಒಂದು ತನಿಖಾ ತಂಡ ಕೊಟ್ಟರೆ ಒಳ್ಳೇದಾಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಅವರೇ ಮಾಡಿರ್ತಕ್ಕಂಥದ್ದು ಹಗರಣ ಇದು, ಮತ್ತು ಅವ್ರು ಹೇಳಿಲ್ಲ ಅಂದ್ರೆ ಯಾರು ಹೇಳ್ತಾ ಇದ್ದಾರೆ? ನಾವು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಗ್ತಾ ಇದ್ವು, ಜನರು ಆತಂಕದಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಇವರು ಹಣ ಹೊಡೆಯೋದ್ರಲ್ಲಿ ತೊಡಗಿ ಜನರ ಜೀವಕ್ಕೆ ಅಪಾಯ ತಂದಿರತಕ್ಕಂಥ ಕೆಲಸ ಮಾಡಿದಾರಲ್ಲ, ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವ. ತಪ್ಪು ಯಾರು ಮಾಡಿದರೂ ತಪ್ಪೇ. ಅದು ಕಾಂಗ್ರೆಸ್ನವ್ರು ತಪ್ಪು ಮಾಡಿರಲಿ, BJPಯವ್ರು ತಪ್ಪು ಮಾಡಿರಲಿ, ಮತ್ತೊಬ್ಬರು ಮಾಡಿರಲಿ, ತಪ್ಪು ತಪ್ಪೇ. ನಿಮ್ಮ ಸರ್ಕಾರ ಅಧಿಕಾರದಲ್ಲಿರಬೇಕಾದ್ರೆ ತನಿಖೆ ಮಾಡೋದಕ್ಕೆ ಹೊರಟಿದ್ದೀರಾ, ಮಾಡಿಸಿ, ಗುಡ್ ಡಿಸಿಷನ್. SIT ರಚನೆ ಮಾಡ್ತೀರಾ, ಮಾಡಿ, ಅದು ಗುಡ್ ಡಿಸಿಷನ್. ಯಾರು ತಪ್ಪು ಮಾಡಿದರೆ ಅವ್ರು ಶಿಕ್ಷೆ ಅನುಭವಿಸ್ಲಿ. ನಾನು ಹೇಳೋದು, ನೀವೆಲ್ಲದಕ್ಕೂ SIT ಮಾಡ್ಕೊಂಡು ಹೋಗ್ತೀವಿ, ಎಲ್ಲನೂ ತನಿಖೆ ಮಾಡ್ತೀವಿ ಅಂತಕ್ಕಂಥ ಸರಿಯೇ, ಆದರೆ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿ. ನೀವಿಷ್ಟೆಲ್ಲ ಮಾಡ್ಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ ಸರ್ಕಾರದ ಅವಧಿನೇ ಮುಗಿದೋಗುತ್ತೆ, ಆಮೇಲೆ ಇನ್ನೊಂದು ಯಾವುದೋ ಸರ್ಕಾರ ಬರುತ್ತೆ, ಅವರೇನೋ ಮಾಡ್ತಾರೆ. BJPಯವರು ಇದ್ದಾಗಲೂ ಹೀಗೆ ಆಗುತ್ತೆ, ಕಾಂಗ್ರೆಸ್ ಅವರು ಇದ್ದಾಗಲೂ ಹೀಗೆ ಆಗುತ್ತೆ. ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿ. ಈಗ ಕೋವಿಡ್ ಹಗರಣ ತಗೊಂಡಿದ್ದೀರಲ್ಲಪ್ಪ, ಇದನ್ನು ತನಿಖೆ ಮಾಡಿಸಿ, ಯಾರ್ಯಾರು ತಪ್ಪಿತಸ್ಥರಾಗಿದ್ದಾರೆ ಅಂತಕ್ಕಂಥದ್ದನ್ನು ಗೊತ್ತಾಗಲಿ, ಅದಕ್ಕೆ ಚಾರ್ಜ್ ಶೀಟ್ ಹಾಕಿ, ಕೋರ್ಟಲ್ಲಿ ಟ್ರಯಲ್ಸ್ ನಡೀಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಯಾರೇ ಆಗಿರಲಿ ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ, ಅದರಲ್ಲಿ ಯಾವುದೇ ಪ್ರಶ್ನೆ ಯಾರೂ ಕೂಡ ಮಾಡಬಾರ್ದು. ಇನ್ನು ವಿಶ್ವದ ಅತಿ ದೊಡ್ಡ ಕಠಿಣ ಸಂವಿಧಾನ ನಮ್ಮ ದೇಶದ ಸಂವಿಧಾನ. ಈ ಸಂವಿಧಾನ ಜಾರಿಯಾಗಿ 75 ವರ್ಷ ಪೂರ್ಣಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಸಂವಿಧಾನ ಕುರಿತು ವಿಶೇಷ ಚರ್ಚೆಯಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ನೇರ ವಾಗ್ದಾಳಿ ಮಾಡಿದ್ದಾರೆ. ನಮ್ಮ ಏಕತೆಗೆ ಸಂವಿಧಾನವೇ ಆಧಾರ. 55 ವರ್ಷ ಒಂದೇ ಕುಟುಂಬ ಆಡಳಿತ ನಡೆಸಿದೆ. ಪ್ರತಿ ಹಂತದಲ್ಲಿ ಸಂವಿಧಾನ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದೆ. ಸಂವಿಧಾನ ನಮ್ಮ ರಸ್ತೆಗೆ ಅಡ್ಡವಾದರೆ ಸಂವಿಧಾನದ ತಿದ್ದುಪಡಿ ಮಾಡಬೇಕು ಅಂತ CMಗಳಿಗೆ ನೆಹರು ಪತ್ರ ಬರೆದಿದ್ದರು. ತನ್ನ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇಳಿದರು. ನ್ಯಾಯಾಂಗದ ರೆಕ್ಕೆ ಪುಕ್ಕ ಕತ್ತರಿಸುವ ಕೆಲಸವನ್ನು ಇಂದಿರಾ ಗಾಂಧಿ ಮಾಡಿದರು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಬ್ಬಾಳಿಕೆ ನಡೆಸಿದರು. ಕಾಂಗ್ರೆಸ್ ಧರ್ಮಾಧಾರಿತ ಮೀಸಲಾತಿಗೆ ಮುಂದಾಗಿದೆ. ಕಾಂಗ್ರೆಸ್ ಅಂದ್ರೇನೇ ಹಗರಣ, ಅಧಿಕಾರದಲ್ಲಿರೋದಕ್ಕಿಂತ ಗರಿಬಿ ಹಟಾವು ಅಂತ ಹೇಳುತ್ತಲೇ 4 ಜನರೇಷನ್ ಹಗರಣ ನಡೆಸಿದ್ರು ಅಂತ ಕಿಡಿಕಾರದರು. ಇದಕ್ಕೂ ಮುನ್ನೆ ಮಾತನಾಡಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, BJPಗರು ಹೋದಲ್ಲೆಲ್ಲ ಧರ್ಮಗಳ ನಡುವೆ ಜಗಳ ಹಚ್ತಾ ಇದ್ದೀರಾ, ದ್ವೇಷ ಬೆಳೆಸ್ತಾ ಇದ್ದೀರಾ. ನಾವು ಜಾತಿ ಜನಗಣತಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. 50% ಮೀಸಲಾತಿ ಗೋಡೆಯನ್ನು ಒಡೆದಾಕ್ತೀವಿ. ಮನುಸ್ಮೃತಿಯಡಿ ಭಾರತ ನಡಿಬೇಕು ಅಂತ ಸಾವರ್ಕರ್ ಹೇಳಿದರು. ದ್ರೋಣಾಚಾರ್ಯರು ಏಕಲವ್ಯನ ಬರೀ ಗುರುದಕ್ಷಿಣೆಯಾಗಿ ಹೆಬ್ಬೆರಳು ಪಡೆದರು. ಅದೇ ರೀತಿ ಅಗ್ನಿವೀರ್ ಪೇಪರ್ ಲೀಕ್ ಮಾಡಿಸುವ ಮೂಲಕ ನೀವು ಭಾರತದ ಯುವಕರ ಹೆಬ್ಬೆರಳನ್ನು ಕತ್ತರಿಸಿದ್ದೀರಾ. ಅದಾನಿಗೆ ದೇಶದ ಸಾರ್ವಜನಿಕ ಉದ್ಯಮಗಳನ್ನು ನೀಡಿ ಅವುಗಳ ಬೆರಳನ್ನು ಕಟ್ ಮಾಡಿದ್ದೀರಾ. ರೈತರ ಬಡವರ ಬೆರಳು ಕತ್ತರಿಸಿ ಹಕ್ಕುಗಳನ್ನು ಕಿತ್ಕೊಂಡಿದ್ದೀರಾ ಅಂತ ಕಿಡಿಕಾರದರು. ಈ ಮಧ್ಯೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಸುಂದರ ಸಂವಿಧಾನ ನಮ್ಮದು. ಅಂಬೇಡ್ಕರ್ ಅವರ ಆಲೋಚನೆ ಬರಹಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ಅಂಬೇಡ್ಕರ್ ಹಿಂದೂ ಧರ್ಮವನ್ನು ತ್ಯಜಿಸಿದ್ರೂ ಕೂಡ ಎಂದಿಗೂ ಹಿಂದೂ ಧರ್ಮವನ್ನು ದ್ವೇಷಿಸಿರಲಿಲ್ಲ ಅಂತ ರಿಜಿಜು ಹೇಳಿದ್ದಾರೆ. कांग्रेस के एक परिवार ने संविधान को चोट पहुंचाने में कोई कोर कसर नहीं छोड़ी है। 55 साल एक ही परिवार ने राज किया। अगर संविधान हमारे रास्ते के बीच में आ जाए तो हर हाल में संविधान में परिवर्तन करना चाहिए। ये नेहरू जी ने मुख्यमंत्रियों को चिट्ठी लिखी। श्रीमती इंदिरा गांधी MP पद छोड़ने की नौबत आई, देश पर इमरजेंसी थोप दी। गरीबी हटाओ का जुमला इसी के कारण जुमला बनकर के रह गया। गरीब को इस मुश्किल से मुक्ति मिले, ये हमारा बहुत बड़ा मिशन है। और जहां भी आप जाते हो, एक धर्म को दूसरे धर्म से लड़ाते हो, नफरत फैलाते हो। हमारा अगला कदम जाति जनगणना होगा। हम देश को दिखाना चाहते हैं इसी हाउस में, यहां हम कास्ट सेंसस लागू करेंगे और उसके बाद हिंदुस्तान में एक नए तरीके का विकास होगा, एक नई तरीके की राजनीति होगी। टुडे मनुस्मृति इज लॉ। दीज आर द वर्ड्स ऑफ सावरकर। जैसे द्रोणाचार्य जी ने एकलव्य का अंगूठा काटा, वैसे ही आप पूरे देश का अंगूठा काटने में लगे हुए हो। आप जैसे ही जैसे द्रोणाचार्य जी ने एकलव्य का अंगूठा काटा, आप हिंदुस्तान के युवाओं का सबका अंगूठा काटते हो। जब हमारा देश का संविधान दुनिया का सबसे बड़ा संविधान ही नहीं, दुनिया का सबसे खूबसूरत संविधान भी है।
उस संविधान में सब अंबेडकर का लेगेसी को आगे बढ़ाते हुए बाबा साहब भीमराव अंबेडकर ने किसी धर्म के खिलाफ कभी उन्होंने नहीं कहा। बाबा साहब भीमराव अंबेडकर ने हिंदू धर्म छोड़ा है, इसलिए हिंदू धर्म के खिलाफ लड़ाई करना है, ऐसा बाबा साहब ने कभी नहीं